ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾದವ್ರದ್ದು ಸಫಾರಿ ಗಾಡಿ, ಟಾಟಾ ಸಫಾರಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಬೇಕು ಅಂದರೆ ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಓನರ್ ನಂಬರು ಸಹ ಸಿಗುತ್ತೆ ವೀಕ್ಷಕರೇ. ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು, ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಹಾಗೆ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ವೀಕ್ಷಕರೇ, ನೀವು ನಿಮ್ಮ ಯಾವುದೇ ಗಾಡಿ ಇರಲಿ ವೀಕ್ಷಕರೇ, ಆ ಗಾಡಿದು ಫೋಟೋಸು ಮತ್ತು ಡೀಟೇಲ್ಸು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಬೇಕು ಅಂದರೆ ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಗಾಡಿ ಓನರ್ ನಂಬರಲ್ಲ, ಮತ್ತು ಮಿಸ್ ಮಾಡ್ಕೊಂಡು ನೀವು ಈ ನಂಬರ್ಗೆ ಕರೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಫೋಟೋಸು ಮತ್ತು ಡೀಟೇಲ್ಸು ಕಳಿಸಿದರೆ ಸಾಕು ವೀಕ್ಷಕರೇ. ಮತ್ತು ನಾನು ನಿಮ್ಮ ಕರೆ ಮಾಡಿಬಿಟ್ಟು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನೀವೇನು ಗಾಡಿ ಡೀಟೇಲ್ಸ್ ಕೊಡಿದ್ರೋ ಆ ಗಾಡಿ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತೀರೋ ಅದೇ ನಂಬರೇ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮ ನಂಬರಿಗೆ ಕರೆ ಮಾಡಿಬಿಟ್ಟು ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಜನ ಅದೇ ಥರ ಮಾಡ್ತಾಯಿದ್ದಾರೆ. ಇದು ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಮಾತ್ರ, ಓಕೆನಾ. ನೀವು ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ತಿಳಿಸಿದ್ದಾರೆ. ಅದು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಅದಾದಮೇಲೆ ಇವಾಗ ಓನರ್ ನಂಬರ್ ಸಹ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುತ್ತೆ, ಅವ್ರಿಗೂ ಸಹ ನೀವು ಡೈರೆಕ್ಟಾಗಿ ಕಾಲ್ ಮಾಡ್ಬೋದು ವೀಕ್ಷಕರ. ಹೌದು. ಓಕೆ, ಟಾಟಾ ಸಫಾರಿ ಮಾಡಲ್ ಎಷ್ಟು ಸರ್ ಅದು? 2008 ಸರ್. 2008? ಹ್ಞೂ. ಓಕೆ, ಎಷ್ಟು ಓನರ್ ಆಗಿದೆ ಸರ್ ಇದು? ಓನರು ಸ್ವಲ್ಪ ಚೇಂಜ್ ಆಗಿದೆ, ಒಂದು ನಾನು 6ನೇ ಒಂದು ಸರ್. ಓಕೆ, ನೀವೇ 600 ತೊಗೊಳ್ಳೋರು 7? ಹ್ಞೂ. ಓಕೆ, ಎಷ್ಟು ಹೊಡಿದೆ ಗಾಡಿದು? 1,20,000 25,000 ನೋಡಿದೆ. ಓಕೆ, ಟೈರೆಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ಇದರಲ್ಲಿ? ಅದು 2 ಹೊಸದಿದೆ. ನಾವು ಹಾಕ್ಸ್ದಾಗಿಂದ ತಿರ್ಪಿಗೆ ಒಂದು ಹೋಗಿ ಬಂದಿದ್ದೀನಿ. ನಾವು ಗಾಡಿ ತಗೊಂಡು ಆಯಿತು, ಒಂದು 6-7 ತಿಂಗಳಾಯಿತು. ಓಕೆ. ನನಗೆ ಓಡ್ಸಕ್ಕೆ ಬರಲ್ಲ. ನಮ್ಮ ಹುಡುಗ ಕೊಡಿಸ್ತಾ ಅಲ್ಲಿ ಪಾರ್ಕಿಂಗ್ದೇ ಒಂದು ಹಿಂಸೆ ಆಯಿತು. ಅವ್ರ ಓನರ್ ಅವರು ಲೀಸ್ಗೆ ಹಾಕ್ಕೊಂಡಿದ್ದು 15 ಲಕ್ಷಕ್ಕೆ. ಅವ್ರದ್ದು ಓನರ್ದು ಒಂದು ಕಾರ್ ಐತೆ, ಅವ್ರು ಚಿಕ್ಕದು, ನಮ್ದು ಸ್ವಲ್ಪ ದೊಡ್ಡದು. ನಾವು ಪಾರ್ಕಿಂಗ್ ಕೊಡ್ತೀನಿ ಅಂತ ಹೇಳಿದ್ರು ಮುಂಚೆ. ಈಗ ನೋಡಿದ್ರೆ ಇನ್ನ 1.5 ವರ್ಷ ಇದೆ ಲೀಸ್ಗೆ ಹಾಕೊಂಡಿರೋದು. ಪಾರ್ಕಿಂಗ್ಗೆ ಅದು ಸ್ವಲ್ಪ ಗೇಟ್ ಹತ್ರ ಮುಂದೆ ಬರ್ತೈತೆ, ಅದೊಂದು ಹಿಂಸೆ ಮಾಡ್ತಾರೆ. ಗೇಟ್ ಅಲ್ಲಿ ಗಣೇಶ ಥರ ಐತೆ, ಅಲ್ಲಿ ಪೂಜೆ ಮಾಡಬೇಕು, ನೀವು ದೊಡ್ಡದಿಟ್ಟಿದ್ದೀರಾ ಅಂತ. ಹೋಗಿ ಮಾರ್ಬಿಡ ಅನ್ನತ್ಲಾಗ ನಮಗೂ ಬೇರೆ ಓಡ್ಸಕ್ ಬರ್ತಾ ಇಲ್ಲ, ಸುಮ್ಮನೆ ನಿಲ್ಸ್ಕೊಂಡಿದೀವಿ ಸರ್. ಓಕೆ ಸರ್, ಏನು ತೊಂದರೆ ಇಲ್ಲ. ನಾವು ತಗೊಂಡಾಗಿಂದ ನಾವೇನು ಅಮ್ಮಮ್ಮ ಅಂದ್ರೆ ತಿರ್ಪಿಗೆ ಹೋಗಿ ಬಂದಿದ್ದೀವಿ, ಇಲ್ಲಿ ದೇವನಹಳ್ಳಿ ಹತ್ರ ಹೋಗಿ ಬಂದಿದ್ದೀವಿ. ಒಳಗಡೆ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರಿ ಸರ್ ನೀವು? ಎಕ್ಸ್ಟ್ರಾ ಫಿಟ್ಟಿಂಗು ಅದೇ ಮ್ಯೂಸಿಕ್ ಸಿಸ್ಟಮ್ ಅದರಲ್ಲೇ ಐತೆ. ಓಕೆ. ಅವರೇ ಕೊಡ್ತಾರೆ. ನಮ್ದೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರೆ ಟೈರ್ ಹಾಕ್ಸಿದೀವಿ, AC ಬರ್ತಾ ಇರಲ್ಲ, AC ಎಲ್ಲ ರೆಡಿ ಮಾಡಿಸಿದೀವಿ. ಇವಾಗ ರನ್ನಿಂಗ್ ಇದೆಯಾ? AC ಎಲ್ಲ ರನ್ನಿಂಗ್ ಇದೆ. ಓಕೆ. ಗಾಡಿ ಏನು ಚೆನ್ನಾಗಿದೆ, ಭರ್ಜರಿಯಾಗಿ ಐತೆ, ಗಾಡಿದೇನು ತೊಂದರೆ ಇಲ್ಲ. ಈ ಪಾರ್ಕಿಂಗ್ ಒಂದು ಸ್ವಲ್ಪ ಹಿಂಸೆ, ಬೆಳಿಗ್ಗೆ ಸಾಯಂಕಾಲ ಅವ್ರು ಹೇಳೋದು, ಸುಮ್ಮನೆ ನಾವು ಕೇಳೋದು ಯಾಕೆ. ಅಂದ್ರೆ ಇದು ಆಕ್ಸಿಡೆಂಟ್ ರೀಪೇಂಟ್ ಆ ಥರ ಏನಾಗಿಲ್ಲಲ್ಲ? ಆ ಥರದ್ದೇನಿಲ್ಲ, ಕಂಪ್ನಿ ಪೈಂಟ್, ಇಂಜಿನ್ ಏನು ಒಳ್ಳೇದೇ ಕೇಳಿ ತಗೊಂಡಿದ್ದು ನಾವು. ಗ್ಯಾರೇಜಲ್ಲಿ ನಾವು ವಿಚಾರಣೆ ಮಾಡಿ ತಗೋಬೋದು, ತಗೊಳ್ಳಿ ಅಂತ ಹೇಳಿ ತಗೊಂಡಿದ್ದು. ಓಕೆ ಸರ್, ಈಗ ಇದು ಗಾಡಿ ಇರೋದೆಲ್ಲಿ ಸರ್ ಇದು? ರಾಜ್ಕುಮಾರ್ ಸಮಾಧಿ ರೋಡಾ? ರಾಜ್ಕುಮಾರ್ ಸಮಾಧಿಯಿಂದ ಒಂದು ಸ್ವಲ್ಪ ಮುಂದೆ ಬಂದ್ರೆ ಲೆಫ್ಟ್ ಸೈಡ್ ತಗೊಂಡ್ರೆ ಮೇಲೆ 15th ಕ್ರಾಸ್ ಅಲ್ಲಿ, ಅಲ್ಲೇ ರೋಡ್ ಸೈಡ್ ಐತೆ. ಅದು ಹಿಂಗ್ ರೋಡ್ ಸೈಡೆ ರಾಜ್ಕುಮಾರ್ ಸಮಾಧಿ ಇದೆಯಲ್ಲ, ಅದಕ್ಕೆ ಅಟ್ಯಾಚ್ ಅಲ್ಲೇ ಐತೆ ಪಕ್ಕದಲ್ಲಿ. ಓಕೆ. ಏನು ಹೇಳ್ತೀರಾ ಸರ್ ಪ್ರೈಸ್ ಅದಕ್ಕೆ? ನನಗೆ 2 ಲಕ್ಷ ಬಿದ್ದಿದೆ ಸರ್. ಓಕೆ. ಟೈರು ಸೇರಿ, AC ಸೇರಿ ಅದು 10 ಗಂಟೆ ಬಿದ್ದೈತೆ ನಮ್ಗೆ ಬಿಡಿ. ಈಗ ಅದು ಏನು ಸೇಲ್ಗೆ ಅಂತ ಇಟ್ಟ ಮೇಲೆ ನಮ್ಗೆ ಹೆಚ್ಚು ಕಮ್ಮಿನ ಕೊಡ್ಲೇಬೇಕು. ಹೌದೌದು. ನಾವಾಗ್ಲಿ ಇನ್ನೊಬ್ಬಾಗ್ಲಿ, ಹಂಗಾಗಿ ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಕೊಟ್ಬಿಡೋಣ ಅಂತ. ಅಂದ್ರೆ ಇವಾಗ 2 ಹೇಳ್ತಾ ಇದ್ದೀರಾ?
ಅಲ್ಲ 2:10 ಬಿದ್ದಿದೆ ಸರ್ ನನಗೆ. 7 ತಿಂಗಳಲ್ಲಿ ನಾನು ತಿರುಪ್ತಿಗೆ ಹೋಗಿ ಬಂದಿದ್ದು, ದೇವನಹಳ್ಳಿಗೆ ಹೋಗ್ಬೋದು. ಅಷ್ಟು ಬಿಟ್ಟರೆ ಬೇರೆ ಎಲ್ಲೂ ಹೋಗಿಲ್ಲ. ಅಂದರೆ ಈ ಫೈನಲ್ ನನಗೆ ಓಡ್ಸಕ್ಕೆ ಬರಲ್ಲ. ಏನು 1:70 ಕೇಳಿದಷ್ಟು ಯಾರು ಕೊಡ್ತಾರೆ ಸರ್? ಪಾರ್ಟಿಗಳು ಬೇರೆ ಚೇಂಜ್ ಆಗಿದೆ, ಅದು ಬೇರೆ ನನಗೆ ಗೊತ್ತಿಲ್ಲ ಮುಂಚೆ. ಕಾರಲ್ಲಿ ನನಗೆ ಅನುಭವ ಇಲ್ಲ. ಓಕೆ ನಮ್ಮ ಹುಡುಗ ಕೊಡಿಸ್ತಾ ಆಮೇಲೆ ನೋಡಿದ್ರೆ ನಮ್ಮ ಹೆಸ್ರಿಗೆ ಮಾಡಿಸ್ಕೋಬೇಕಾದ್ರೆ ಅವ್ರು ಹೇಳಿದ್ದು. ಓಕೆ ಸರ್, ಅಂದರೆ ಈಗ 1:70 ಫೈನಲ್ಲಾ? 1:70 ಫೈನಲ್ ಮಾಡೋಣ ಅಂತಿದ್ದೀನಿ. ಹ್ಞೂ ಬರ್ಲಿ, ಪಾರ್ಟಿ ಬಂದ್ರೆ ಒಂದು ಹಂಗೋ ಹಿಂಗೋ ಆಗುತ್ತೆ ಸರ್. ಈಗೇನು ಗೊತ್ತಾ, ಹ್ಞೂ ಇಟ್ ಮೇಲೆ ನಾವು ಒಂದೇ ರೇಟ್ಗೆ ಅಂತೂ ಆಗಲ್ಲ. ಹೌದು. ಅದು ನಮ್ಗೆ ಅನುಕೂಲವಾಗಿ ಇದ್ದಿದ್ರೆ ನಾವು ಮಾರಂಗೆ ಏನಿಲ್ಲ. ಹ್ಞೂ ಸ್ವಲ್ಪ ಅಲ್ಲಿ ಪಾರ್ಕಿಂಗ್ ಒಂದು ಹಿಂಸೆ ಆಗೈತೆ. ಮುಂಚೆ ಹೇಳಿದ್ರೆ ಈಗ ನೋಡಿದ್ರೆ ಒಂಥರ ಹೇಳ್ತಾರೆ. ಅವ್ರದ್ದೊಂದು ಕಾರ್ ಐತೆ, ಅವ್ರು ಬೇರೆ ಕಡೆ ನಿಲ್ಸ್ಕೊಂಡವ್ರೆ. ಓಕೆ. ಅದು ಹಂಗಾಗಿ ನಮ್ಗೆ ಮುಂಚೆ ಪಾರ್ಕಿಂಗ್ ಕೊಡ್ತೀನಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ಅದು ದೊಡ್ಡ ತಂದು ನಿಲ್ಸ್ಬಿಟ್ಟಿದ್ರ, ಅದು ಇದು ಅಂತಾರೆ. ಏನು ಮಾಡ್ತೀಯ, ಕಾರ್ ಅಂದಮೇಲೆ ಒಂಚೂರು ಹಂಗೆ ಹಿಂಗೆ ಇರ್ತವೆ. ಇರಲಿ ಬಿಡಿ, ಹಾಕ್ತೀನಿ ನಾನು ಯೂಟ್ಯೂಬ್ಗೆ. ಇದೇ ನಂಬರ್ ಹಾಕಿರ್ತೀನಿ ನಿಮ್ಮದು. ಕೇಳಿಸ್ಕೊಳಲ್ಲ ವೀಕ್ಷಕರೇ, ಇದಿಷ್ಟು ಗಾಡಿ ಬಗ್ಗೆ ಮಾಹಿತಿ ಆಗಿರುತ್ತೆ. FC ಇನ್ಸೂರೆನ್ಸ್ ಒಂದು ಕೇಳೋದನ್ನು ಮರ್ತುಬಿಟ್ಟೆ ವೀಕ್ಷಕರೇ, ದಯವಿಟ್ಟು ಕ್ಷಮೆ ಇರಲಿ. ಅದನ್ನು ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿಲ್ಲ, ಅದು ಓನರ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಓನರಿಗೆ ಮಾಡಿದರೆ ಅವ್ರ ಕಡೆಯಿಂದ ಎಲ್ಲ ಡೌಟ್ಸು ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ದಯವಿಟ್ಟು ಪ್ಲೀಸ್ ಓನರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣಿಸಿಲ್ಲ, ಅದೇ ನಂಬರೇ ಓನರ್ ನಂಬರ್ ಆಗಿರುತ್ತೆ. ಇನ್ನು ಕೊನೆಯದಾಗಿ ಹೇಳುವಂಥದ್ದು, ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ಆದಷ್ಟು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಹಾಗೆ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸು ಮತ್ತು ಡೀಟೇಲ್ಸ್ ಕಳಿಸೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಸೇಲ್ಗಿದ್ರೂ ಅವ್ರ ಗಾಡಿನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡಿಸಿ ಕೊಡ್ಬೋದು ವೀಕ್ಷಕರೇ. ಓಕೆನಾ? ಥ್ಯಾಂಕ್ ಯು.